ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಇವತ್ತಿನ ಹೊಸ ರೆಸಿಪಿ ಮಸಾಲಾ ಗಾರ್ಲಿಕ್ ರೈಸ್. ಸಿಂಪಲ್ ಆಗಿ ಚಳಿಗಾಲಕ್ಕೆ ರುಚಿಕರವಾದಂತಹ ಅಡುಗೆಯಲ್ಲಿ ಇದು ಒಂದು ಕೂಡ. ತುಂಬ ಚಳಿಗೆ ಎಲ್ಲರಿಗೂ ಗಂಟ್ಲು ನೋವು, ಶೀತ ಕೆಮ್ಮು ಎಲ್ಲ ಆಗಿರುತ್ತೆ, ಬಾಯಿ ರುಚಿ ಕೆಟ್ಟಂಗಾಗಿರುತ್ತೆ. ಇನ್ನಾದರೂ ಖಾರವಾಗಿ ತಿನ್ನಬೇಕಪ್ಪ ಈ ಚಳಿಗೆ ಅಂತ ಅನಿಸುತ್ತೆ. ಆವಾಗ ಇದನ್ನು ಮಾಡಿಕೊಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಸಿಂಪಲ್. ನೋಡಿ ಹೆಂಗೆ ಮಾಡೋಣ ಅಂತ. ಒಂದು ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿ, ಆದಷ್ಟು ಜವಾರಿ ಬೆಳ್ಳುಳ್ಳಿ ಅಂತ ತಗೊಳ್ರಿ. 1 ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಖಾರದ ಪುಡಿ. ನೀವು ಎಷ್ಟು ರೈಸಿಗೆ ಕಲಿಸ್ತೀರ ಅನ್ನೋದ್ರ ಮೇಲೆ ಎಲ್ಲ ಐಟಮ್ ಕೂಡ ಡಿಪೆಂಡ್ ಆಗಿರುತ್ತೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಏನಾರು ಹೆಚ್ಚು ಕಡಿಮೆ ಬೇಕು ಅನಿಸಿದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಖಾರ ಬೇಕಂದರೆ, ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ಕೂಡ ನಾವು ಆಮೇಲೆ ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿ, ಇದು ನಾವು ಕೈಯಲ್ಲೇ ಜಜ್ಜಿ ಮಾಡೋದ್ರಿಂದ, ಈ ಥರ ಕುಟ್ಟಿ ಮಾಡೋದ್ರಿಂದ ಅನ್ನಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ತರಿಯಾಗಿ ರುಬ್ಕೋಬೇಕು. ನೋಡಿರಿ, ಈಗ ನಾವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಬಾಣಲಿನ. ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಸ್ವಲ್ಪ ಜೀರಿಗೆ. ಈಗ ನೋಡಿರಿ, ಇದು ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಇದೆಲ್ಲ ಆದಮೇಲೆ ನಾವೇನೇನು ಕುಟ್ಟಿಟ್ಕೊಂಡಿದ್ವಲ್ಲ ತರಿಯಾಗಿ, ಅದನ್ನು ಸ್ವಲ್ಪ ಗೊಲಿಸ್ಕೋಬೇಕು, ತುಂಬ ಅಲ್ಲ. ಅದು ಹಾಕಿಬಿಟ್ಟು ಒಂದು 2 ನಿಮಿಷ ಅದು ಬೆಂದಂಗೆ ಆದ ತಕ್ಷಣ ಆಫ್ ಮಾಡ್ಕೊಂಬಿಟ್ಟು, ನಾವು ಏನನ್ನ ಇಟ್ಕೊಂಡಿದ್ವಲ್ಲ ಮಾಡಿಟ್ಕೊಂಡಿರೋಕ್ಕೆ ಮುಂಚೆನೇ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಿಸ್ಬಿಟ್ರೆ ನಮ್ಮ ಮಸಾಲ ರೈಸ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ. ಹೊಸದಾಗಿ ನನ್ನ ವೀಡಿಯೋಸ್ ಯಾರು ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್.